ಪಾಕಿಸ್ತಾನಕ್ಕೆ ಬೆಂಬಲ ಕೊಡುವವರು ದೇಶದ್ರೋಹಿಗಳು, ಇಂಥವರನ್ನು ಉಗ್ರರೆಂದು ಪರಿಗಣಿಸಬೇಕು. ಶಿಡ್ಲಘಟ್ಟದಲ್ಲಿ ಬಿಜೆಪಿ ನಾಯಕ ಸಿಕಲ್ ರಾಮಚಂದ್ರಗೌಡ ಆಕ್ರೋಶ. ಶಿಡ್ಲಘಟ್ಟದಲ್ಲಿ ಭವ್ಯ ಶ್ರೀರಾಮ ಶೋಭಾಯಾತ್ರೆಯ ಸಮಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರಗೌಡ, ಭಾರತದಲ್ಲಿದ್ದು ಪಾಕಿಸ್ತಾನಕ್ಕೆ ಜೈಕಾರ ಹಾಕುವವರು ನಿಜವಾದ ದೇಶದ್ರೋಹಿಗಳು, ಇಂಥವರನ್ನು ಉಗ್ರಗಾಮಿಗಳಾಗಿ ಪರಿಗಣಿಸಬೇಕು ಎಂದು ಘೋಷಿಸಿದರು. ಶ್ರೀರಾಮ ಶೋಭಾಯಾತ್ರೆ ವೇಳೆ ಮಾತನಾಡಿದ ಅವರು, ಪಾಕಿಸ್ತಾನದಲ್ಲಿ ತಯಾರಾಗುವ ಉಗ್ರಗಾಮಿಗಳ ಫ್ಯಾಕ್ಟರಿ, ಅಲ್ಲಿಂದ ಬರುವ ಉಗ್ರರು ಭಾರತದಲ್ಲಿ ಶರಣು ಕಂಡು ಇಲ್ಲಿನ ಕೆಲವರ ಸಹಾಯದಿಂದ ಅಮಾಯಕರನ್ನು ಬಲಿ ತೆಗೆದುಕೊಳ್ಳುತ್ತಿದ್ದಾರೆ. ಇಂಥವರ ಸಹಾಯಕ್ಕೆ ಬರುವವರು ಉಗ್ರರೇ ಆಗಿದ್ದಾರೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಭಾರತ ಪಾಕಿಸ್ತಾನ ಕ್ರಿಕೆಟ್ ಪಂದ್ಯ ನಡೆಯುವಾಗಲೂ ಶಿಡ್ಲಘಟ್ಟದಲ್ಲಿ ಪಾಕ್ ಪರ ಘೋಷಣೆಗಳು ಕೇಳಿಬರುತ್ತಿವೆ. ಇದು ತಡೆಯಲಾಗಬೇಕು. ರಾಮಚಂದ್ರಗೌಡ ಅವರ ಈ ಧ್ವನಿಯು ಈಗಾಗಲೇ ದೇಶ ಪ್ರೇಮಿಗಳಲ್ಲಿ ಸಂಚಲನ ಮೂಡಿಸಿದೆ. ನಮ್ಮ ನಾಡು, ನುಡಿ, ನೆಲ, ಜಲ, ಭಾಷೆಗೆ ಗೌರವವಿಲ್ಲದವರಿಗೆ ಭಾರತದಲ್ಲಿ ಸ್ಥಳವಿಲ್ಲ. ಭಾರತ ದೇಶ ಪ್ರೇಮಿಗಳಿಗೆ ಮಾತ್ರ ಎಂಬ ನುಡಿಯನ್ನು ಅವರು ಧೈರ್ಯದಿಂದ ಸಾರಿದರು. ರಾಜಕೀಯ ವಲಯದಲ್ಲಿ ಇದೀಗ ರಾಮಚಂದ್ರಗೌಡ ಅವರ ಈ ನೇರ ಮಾತಿಗೆ ಭಾರೀ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಇಂತಹ ಧೈರ್ಯವಂತ ನಾಯಕನಿಗೆ ದೊಡ್ಡ ಮಟ್ಟದಲ್ಲಿ ಗುರುತು ಸಿಗಲಿ ಎಂಬುದು ಸ್ಥಳೀಯರ ಆಶಯವಾಗಿದೆ. ವರದಿ ಗೊರಮಡುಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ, ಶಿಡ್ಲಘಟ್ಟ. 3ನೇ ವರ್ಷ ಶ್ರೀರಾಮ ಶೋಭಾಯಾತ್ರೆ, ಶ್ರೀರಾಮೋತ್ಸವ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್, ಶ್ರೀರಾಮೋತ್ಸವ ಸಮಿತಿ ಕಡೆಯಿಂದ ಏನು ಆಯೋಜಿಸಿತ್ತು, ಇವತ್ತು ಏನು ವಿಜೃಂಭಣೆಯಿಂದ ಸಾಕಷ್ಟು ಹಿಂದೂಗಳು, ಹೆಣ್ಮಕ್ಳು, ರೈತ ಸಂಘದ ಎಲ್ಲ ಸಂಘಟನೆಯಲ್ಲಿರ್ತಕ್ಕಂಥವರು, ಒಕ್ಕಲಿಗ ಸಂಘದಲ್ಲಿರ್ತಕ್ಕಂಥವರು, ಈ ವರ್ತಕರು ಸಂಘಟನೆಯಲ್ಲಿರ್ತಕ್ಕಂಥವರು, ಬೀದಿ ಬದಿ ವ್ಯಾಪಾರ ಅಂತಕ್ಕಂಥವ್ರು, ಮಹಿಳಾ ಸಂಘಟನೆ ಇರ್ತಕ್ಕಂಥವ್ರು, ಅದೇ ರೀತಿ ನಮ್ಮ BJP ಪಕ್ಷದಿಂದ ನಾವು ಬೆಂಬಲ ಕೂಡ ಕೊಟ್ಟಿದ್ವಿ. ಸಾವಿರಾರು ಜನ ಬಂದು ಇವತ್ತು ಶ್ರೀರಾಮನ ಕೃಪೆಗೆ ಪಾತ್ರರಾಗಿದ್ದಾರೆ. ವರ್ಣ ಕೂಡ ಬಂದು ಆಶೀರ್ವಾದ ಮಾಡಿದ್ದಾನೆ. ಈ ಒಂದು ಶೋಭಾಯಾತ್ರೆ ಸಂಕೇತ ಏನಂದರೆ, ಇವತ್ತು ಬಹುಸಂಖ್ಯಾತ ಹಿಂದೂ ರಾಷ್ಟ್ರ, ಈ ರಾಷ್ಟ್ರದಲ್ಲಿ ಇವತ್ತು ನಾವೆಲ್ಲಿದ್ದೀವಿ ಅಂತ ಹುಡುಕೋದು ಇವತ್ತು ಆಗೋದು. ಯಾಕಂದರೆ ನಾವು ಮುಸಲ್ಮಾನರಿಗೆ ವಿರುದ್ಧ ಅಲ್ಲ, ನಾನು ವೈಯಕ್ತಿಕವಾಗಿ ಕೂಡ ಮುಸಲ್ಮಾನರ ಜೊತೆ ಇಟ್ಕೊಂಡು ವ್ಯಾಪಾರ ಮಾಡ್ತೀನಿ. ಆದರೆ ಇವತ್ತು ಏನು ನಮ್ಮ ಭಾರತದಲ್ಲಿ ಕೆಲವು ಕಿಡಿಗೇಡಿಗಳು, ಅವರು ಅನ್ಎಜುಕೇಟೆಡ್ ಗೊತ್ತಿಲ್ಲ, ಮತಾಂಧರು, ಅವರು ಮಾಡ್ತಕ್ಕಂಥ ಕೃತ್ಯಗಳಿಂದ ಇವತ್ತು ಏನು ನಮ್ಮಲ್ಲಿ ಭಾರತದಲ್ಲಿ ಇವತ್ತು ಮೋದಿಜಿಯವರ 12 ವರ್ಷ, ಹೆಚ್ಚು ಕಡಿಮೆ 11 ವರ್ಷ ಆಡಳಿತದಲ್ಲಿ ಯಾವತ್ತೂ ಆಗಿರಲಿಲ್ಲ. ಕಾಶ್ಮೀರದಲ್ಲಿ ಇವತ್ತು ಬೆಳಗಾವಲ್ಲಿ ಏನಾಯಿತು, ಅಲ್ಲಿ ಪಾಕಿಸ್ತಾನ ಫ್ಯಾಕ್ಟ್ರಿಯಲ್ಲಿ ರೆಡಿ ಆಗಿರ್ತಕ್ಕಂಥ ಉಗ್ರಗಾಮಿಗಳು ಭಾರತದಲ್ಲಿ ಬಂದು, ಕಾಶ್ಮೀರದಲ್ಲಿ ಬಂದು ನೆಲೆಸಿ ಇಲ್ಲಿರ್ತಕ್ಕಂಥವ್ರು ಸಹಾಯ ಪಡ್ಕೊಂಡು, ಹಿಂದೂನ ಮುಸ್ಲಿಮ ಅಂತ ನೋಡಿ ಹೆಣ್ಮಕ್ಳು ಅವರ ಗಂಡಂದ್ರ ಮುಂದೆ ಏನು, ಮಕ್ಕಳ ಮುಂದೆ ಏನು ರಕ್ತ ಚೆಲ್ಲಿದೆ, ತಲೆಗೆ ಹೊಡೆದಿದ್ದಾರೆ, ಎದೆಗೆ ಹೊಡೆದಿದ್ದಾರೆ, ಒಂದೊಂದು ಬುಲೆಟ್ ಹೊಡೆದಿದ್ದಾರೆ, 100 ಬುಲೆಟ್ ಹೊಡೆದು ಏನು ದೈತ್ಯ ಮನಸ್ಸಿರ್ತಕ್ಕಂಥ ಜನರು ಏನಿದ್ದಾರೆ, ಆ ಜನರಿಗೆ ಏನು ಬೆಂಬಲ ಕೊಡ್ತಾ ಇದ್ದಾರೆ ಇಲ್ಲಿ ನಮ್ಮಲ್ಲಿ, ಅವರು ಉಗ್ರರೇ. ಮೀರ್ ಜಾಫರ್ ಇವತ್ತು ನಾನು ತಮ್ಮ ಮುಖಾಂತರ ನಮ್ಮ ಇಲ್ಲಿರ್ತಕ್ಕಂಥ ಶಿಡ್ಲಘಟ್ಟಲ್ಲಿರ್ತಕ್ಕಂಥ ಎಲ್ಲ ಮುಸಲ್ಮಾನ್ ಬಾಂಧವರು ಕೂಡ ನಾನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸುಮಾರು ಸರಿ ನಾವು ಇಲ್ಲಿ ಕೇಳಿದ್ದೀವಿ, ನೋಡ್ತಾ ಇದ್ದೀವಿ, ಪಾಕಿಸ್ತಾನ ಭಾರತ ಕ್ರಿಕೆಟ್ ನಡೆದಾಗ ಭಾರತ ಗೆದ್ದರೆ ಪಟಾಕಿ ಹೊಡೆಯೋದು ನೋಡಿದ್ವಿ. ಆದರೆ ಪಾಕಿಸ್ತಾನ ಗೆದ್ದಾಗ ಪಟಾಕಿ ಹೊಡಿತಕ್ಕಂಥದ್ದು ಕೂಡ ಕಂಡು ಬರ್ತಾ ಇದೆ. ನಾನು ಹೇಳೋದಿಷ್ಟೇ, ಈ ಬಾರಿ ಯಾರಾದರೂ ಆ ಥರ ಕೃತ್ಯಕ್ಕೆ ಏನಾದರೂ ಮಾಡಿದ್ರೆ, ಯಾರೇ ಆಗಲಿ ಅದನ್ನು ವಿಡಿಯೋ ಮಾಡ್ಕೊಳ್ಳಿ, ಯಾರು ಮಾಡಿದಾರೆ ಅದನ್ನು ದಾಖಲಾತಿ ಮಾಡ್ಕೊಳ್ಳಿ, ಅದನ್ನು ನಾವು ಕಾನೂನು ಆತ್ಮಕವಾಗಿ ನಾವೇನು ಮಾಡೋಣ, ಹೋರಾಟ ಮಾಡೋಣ. ಅವ್ರನ್ನ ಉಗ್ರರು ಅಂತ ತೀರ್ಮಾನ ಮಾಡೋವರೆಗೂ ಬಿಡೋಂಗಿಲ್ಲ.
ಅವರನ್ನು ದೇಶದಿಂದ ಆಚೆ ಹಾಕ್ತಾರೆ. ಈ ದೇಶದಲ್ಲಿರ್ತಕ್ಕಂಥ ಗಾಳಿ, ಊಟ, ಇಲ್ಲಿರ್ತಕ್ಕಂಥ ಎಲ್ಲ ಸೌಲಭ್ಯಗಳು ಪಡ್ಕೊಂಡು ಪಾಕಿಸ್ತಾನ ಜೆಂಡ ಇಟ್ಕೊಳ್ಳೋದು, ಪಾಕಿಸ್ತಾನದಲ್ಲಿರ್ತಕ್ಕಂಥ ಫ್ಯಾಕ್ಟ್ರಿಯಲ್ಲಿ ರೆಡಿಯಾಗಿ ಬಂದಿರತಕ್ಕಂಥ ಉಗ್ರರಿಗೆ ಇಲ್ಲಿ ಅವ್ರಿಗೆ ಕುಮ್ಮಕ್ಕೆ ಕೊಡೋದು, ಆ ಕುಮ್ಮಕ್ಕಲ್ಲಿ ವಾಪಸ್ಸು ಇಲ್ಲಿರ್ತಕ್ಕಂಥ ಹಿಂದೂ ಅಂತ ಹೊಡೆಯತಕ್ಕಂಥ ಮಾಡ್ತಕ್ಕಂಥ ತಿರುಗಿ ಏನಾದರೂ ನಡೆದ್ರೆ ವಾಪಸ್ಸು ಹಿಂದೂಸ್ತಾನ ನಿಲ್ಲಲ್ಲ. ಇವತ್ತು ಮೋದಿಜಿಯವರು ಕೊಡುಗೆ ಕೊಟ್ಟಿದ್ದಾರೆ. ಹೆಣ್ಮಕ್ಳಿಗೆ ಸಿಂಧೂರ ಅಳ್ತಿರ್ತಕ್ಕಂಥವ್ರನ್ನ ಸಿಂಧೂರ್ ಅಂತ ಏನು ಇವತ್ತು ದಾಳಿ ಮಾಡಿ ಅಲ್ಲಿರ್ತಕ್ಕಂಥ ಉಗ್ರರನ್ನ ಸೆದೆ ಬಡಿದು ಒಂದು ಹೊಡೆದಿದ್ದಾರೆ. ಈ ಪೂರ್ತಿ ನಾಶ ಆಗಿಲ್ಲ. ನಡುವೆ ಈಗ ಯುದ್ಧ ಶುರುವಾದ ಮೇಲೆ ವಾಪಸ್ಸು ಈಗ ಯುದ್ಧ ಬೇಡ ಅದು ನಿಲ್ಲಿಸಿರ್ತಕ್ಕಂಥದ್ದು ಆ್ಯಕ್ಚುಲಿ ಎಷ್ಟು ಮಟ್ಟಿಗೆ ಸರಿ ನನಗೆ ಗೊತ್ತಾಗ್ತಾ ಇದೆ. ಪಾಕಿಸ್ತಾನದಲ್ಲಿರ್ತಕ್ಕಂಥ ಎಲ್ಲ ಉಗ್ರ ಫ್ಯಾಕ್ಟ್ರಿಗಳನ್ನ ಧ್ವಂಸ ಮಾಡಿ, ಪಾಕಿಸ್ತಾನ ಭಾರತಕ್ಕೆ ಒಂದಕ್ಕೆ ಅಲ್ಲ, ಅಮೇರಿಕದಲ್ಲಿ ಟ್ರೇಡ್ ಸೆಂಟರ್ನ ಉಗ್ರು ಯಾರು ಅದರ ಸರ್ವನಾಶ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಮೋದಿಜಿಯವರು. ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ಮುಸಲ್ಮಾನ್ ಬಾಂಧವರು ಕೆಲವರು ಗೊತ್ತಿದ್ದು ಮಾಡ್ತಾರೋ ಗೊತ್ತಿಲ್ಲ, ಅವ್ರಿಗೆ ಯಾರಿಗಾದ್ರೂ ಪ್ರಚೋದನೆ ಮಾಡ್ತಕ್ಕಂಥ ಅವ್ರಿಗೆ ಯಾರಾದ್ರೂ ಬೆಂಬಲ ಕೊಡ್ತಕ್ಕಂಥವ್ರನ್ನ ಕಾನೂನು ಮಾತ್ರವಾಗಿ ನಾವು ನೋಡಬೇಕು. ಇನ್ನೊಂದ್ಸರಿ ಆಗ್ದಂಗೆ ನೋಡುವ ತಡಿಬೇಕು. ಇಲ್ಲಿರ್ತಕ್ಕಂಥ ಭಾರತ ಎಲ್ಲರೂ ಇರಬೇಕು, ಮುಸಲ್ಮಾನರು ಇರಬೇಕು, ಹಿಂದೂಗಳು ಇರಬೇಕು. ಭಾರತ ಬೆಳೀತಾ ಇದೆ ಪ್ರಪಂಚದಲ್ಲಿ. ಇವತ್ತು 4ನೇ ಸ್ಥಾನ 5ನೇ ಸ್ಥಾನ ಮೋದಿಜಿಯವರು ತಂದಿದ್ದಾರೆ. ಸಾಕಷ್ಟು ಈಗ ನಮ್ಮ ಟೆಕ್ನಾಲಜಿಯಲ್ಲಿ ಮುಂದುವರೆದಿದ್ದೀವಿ. ಅಮೇರಿಕ ನಮ್ಮ ಎತ್ತು ನೋಡ್ತಾ ಇದೆ, ಚೈನಾ ಎತ್ತು ನೋಡ್ತಾ ಇದೆ. ನಾವು ಈ ಒಂದು ಮುಂದುವರಿದ ನಡೀತಕ್ಕಂಥ ಫಲವತ್ತಾದ ನಮ್ಮ ಭಾರತನ ಉಳಿಸ್ಬೇಕು ಅಂತ ಹೇಳಿದ್ರೆ ಒಗ್ಗಟ್ಟಾಗಿ ಮುಸಲ್ಮಾನರು ಕೂಡ ಒಗ್ಗಟ್ಟಾಗಬೇಕು. ಇಲ್ಲಿ ಯಾರು ಅವರಿಗೆ ಪ್ರಚೋದನೆ ಕೊಡ್ತಾರೆ ಅಂಥವ್ರನ್ನ ಮಟ್ಟ ಹಾಕಬೇಕು, ಬುದ್ಧಿ ಕಲಿಸ್ಬೇಕು, ಹೊರಗೆ ಹಾಕಬೇಕು. ಅವ್ರನ್ನೂ ಕೂಡ ಉಗ್ರರು ಅಂತ ತೀರ್ಮಾನ ಮಾಡಬೇಕು, ಅವ್ರನ್ನ ಗಡೀಪಾರು ಮಾಡಬೇಕು. ಈ ಕೆಲಸ ಮಾಡ್ತಕ್ಕಂಥ ಕಾರ್ಯ ಆಗಬೇಕು. ಮುಂದಿನ ದಿನಗಳಲ್ಲಿ ಗಟ್ಟಿಯಾಗಿ ಎಲ್ಲರೂ ಒಂದಾಗಿ ಈ ಒಂದು ರಾಮೋತ್ಸವ, ನಮ್ಮ ಶ್ರೀರಾಮ ಹೇಳಿರ್ತಕ್ಕಂಥದ್ದು ಏನು ರಾಮರಾಜ್ಯ ಆಗಬೇಕಂತ ಎಲ್ಲರೂ ನಾವು ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಜನ ಸುಖವಾಗಿ ಬದುಕಬೇಕು ಅಂತಕ್ಕಂಥದ್ದು. ಮನುಷ್ಯ ಹುಟ್ಟಿದ ಮೇಲೆ ಬಾಲ್ಯ ಆಯಿತು, ಯೌವನ ಆಯಿತು, ಸಂಸಾರ ಆಯಿತು, ಮುಗ್ಧ ಹೋದ. ಆದರೆ ದೇಶ ಇದಕ್ಕೆಲ್ಲ ಉಳಿಬೇಕು ಅಂತ ಹೇಳಿದ್ರೆ ಫಲವತ್ತತೆ ಇರ್ತಕ್ಕಂಥ ಕಾಪಾಡಬೇಕು, ನೇಚರ್ನ ಕಾಪಾಡಬೇಕು, ದೇಶನ ಕಾಪಾಡಬೇಕು. ಈ ನಿಟ್ಟಿನಲ್ಲಿ ಎಲ್ಲ ಶಿಡ್ಲಘಟ್ಟದಲ್ಲಿ ಕೂಡ ಮುಂದಿನ ಇನ್ನೂ ಅತಿ ಹೆಚ್ಚು ದೊಡ್ಡ ಮಟ್ಟಕ್ಕೆ ನಾವು ಇರ್ತಕ್ಕಂಥ ಎಲ್ಲ ಜನ ಬೆಂಬಲ ತಗೊಂಡು CM ದೊಡ್ಡ ಮಟ್ಟಕ್ಕೆ ಮುಂದಿನ ವರ್ಷ ಕೂಡ ಮಾಡೋಣ ಅಂದ್ಕೊಂಡಿದ್ದೀವಿ. ಇದರಿಂದ ಹೇಗೆಲ್ಲ ಬಂದಿದ್ದಾರೆ ಶ್ರೀರಾಮೋತ್ಸವ ಏನು ಮಾಡಿದ್ದೀವಿ, ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ, ಮಳೆ ಬೆಳೆ ಚೆನ್ನಾಗಿ ಕೊಡಲಿ, ಎಲ್ಲ ಸುಭಿಕ್ಷ